ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸರಸ್ವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಎಕ್ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಗಿರೋದು. ಯಾಕೆಂದರೆ ಇದು ನನ್ನ ತವ್ರ ಮನೆಯಲ್ಲಿ ನಡೆಯುವಂತಹ ಹಬ್ಬ. ಇದು ಎಲ್ಲ ಹಬ್ಬಕ್ಕೂ ಒಂದು ಹೆಸರಿರೋ ಥರ ಈ ಹಬ್ಬಕ್ಕೂ ಒಂದು ಹೆಸರಿದೆ. ಈ ಹಬ್ಬ ಬಂದು ನಾವು ಸಿಡಿ ಹಬ್ಬ ಅಂತ ಮಾಡ್ತೀವಿ. ನಮ್ಮ ಮಳವಳ್ಳಿ ತಾಲೂಕಿಗೆ ತುಂಬ ಫೇಮಸ್ ಆಗಿರುವಂಥ ಹಬ್ಬ ಇದು. ಸ್ನೇಹಿತರೆ, ನಾವಿವಾಗ ಪೂಜೆ ಮಾಡ್ತಾ ಇರೋದು ಗಂಗೆ ಪೂಜೆ. ಹೊಸ ನೀರನ್ನ ಮನೆಗೆ ತಗೊಂಡೋಗ್ತಾ ಇದ್ದೀವಿ. ಕೆಲವೊಂದು ಊರುಗಳಲ್ಲಿ ಕೆರೆಯಲ್ಲಿ ತಗೊಂಡೋಗ್ತಾರೆ, ಕೆಲವೊಂದು ಊರುಗಳಲ್ಲಿ ಬಾವಿ ಕಟ್ಟಲ್ಲಿ ತಗೊಂಡೋಗ್ತಾರೆ, ಕೆಲವೊಂದು ಊರುಗಳಲ್ಲಿ ಮನೆ ಹತ್ರ ಕೊಳೆಯಲ್ಲೇ ತಗೊಂಡು ಅಲ್ಲೇ ಪೂಜೆ ಮಾಡ್ಕೋತಾರೆ. ನಾವು ಈ ನಮ್ಮೂರಲ್ಲಿ ಈ ಥರ ಮಾಡ್ತೀವಿ. ಇದು ತುಂಬ ದಿನಗಳಿಂದ ಬೆಳ್ಕೊಬಂದಿರೋ ಪದ್ಧತಿ. ಈ ಹೊಸ ನೀರ ಯಾವ ಕಾರಣಕ್ಕೆ ತಗೊಂಡೋಗ್ತಾರೆ ಅಂದರೆ ಸ್ನೇಹಿತರೆ, ಮನೆಯಲ್ಲಿ ಯಾವುದೇ ಸೂತ್ಕ ಇದ್ರೂ ಅದನ್ನೆಲ್ಲ ಕಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿರ್ತಾರೆ. ಪೇಂಟ್ ಮಾಡೋರು ಪೇಂಟ್ ಎಲ್ಲ ಮಾಡ್ಕೊಂಡಿರ್ತಾರೆ. ತುಂಬ ಪರಿಶುದ್ಧವಾಗಿ ಗಂಗೆನ ಪೂಜೆ ಮಾಡಿ ಮನೆಗೆ ಕರ್ಕೊಂಡೋಗ್ತಾರೆ. ಸ್ನೇಹಿತರೆ, ನಾವು ತಗೊಂಡೋದಂಥ ಹೊಸ ನೀರನ್ನ ಎಲ್ಲ ಅಡುಗೆಗಳಿಗೂ ನಾವು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊತೀವಿ. ಹಾಗೆ ಈ ಹಬ್ಬದ ಮೊದಲನೇ ಪೂಜೆ ನಮಗೆ ಇದೇ ಆಗಿರುತ್ತೆ, ಗಂಗೆ ಪೂಜೆ. ಹಬ್ಬಕ್ಕೆ ತವ್ರ ಮನೆಗೆ ಬಂದಂಥ ಹೆಣ್ಮಕ್ಳು, ಹಾಗೆ ಸೊಸೆಯರು, ಹಾಗೆ ಮನೆ ಹಿರಿಯರು ಯಾರಾದರೂ ಒಂದಿಬ್ಬರು ಹೆಂಗಸರುಗಳು ಬಂದು, ಒಂದು 2-3 ಹೆಂಗಸರು ಬಂದು ಈ ಥರ ಹೊಸ ನೀರನ್ನ ತೊಗೊಂಡೋಗ್ತೀವಿ. ಸ್ನೇಹಿತರೆ, ಈ ಥರ ಎಲ್ಲ ನೋಡಿ ಯಾವ ಥರ ಪೂಜೆ ಮಾಡಿದ್ವಿ ನಾವು. ಸ್ಟಾರ್ಟಿಂಗಿಂದ ನಾನು ಪೂಜೆ ಬಗ್ಗೆ ಏನು ಹೇಳಲಿಲ್ಲ, ಅದ್ರ ಬಗ್ಗೆ ನಿಮಗೆ ನಾನು ಹಬ್ಬದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ ನೋಡಿ. ಇದೆಲ್ಲ ಮಾಡಿ ನಾವು ಕರ್ಪೂರ ಎಲ್ಲ ಬೆಳಗಿಸಿ ಸ್ನೇಹಿತರೆ, ಬಾಯಿ ಒಳಗಡೆ ಈ ಥರ ಕರ್ಪೂರ ದೀಪಂ ಸಮರ್ಪಯಾಮಿ ಅಂತ ಹೇಳಿ ಗಂಗೆ ಪೂಜೆ ಮಾಡಿ ಈ ಥರ ಬಿಡ್ತೀವಿ. ಅದನ್ನು ನಾವು ನದಿಯಲ್ಲೂ ಸಹ ಇದೇ ಥರ ಬಿಡ್ತಾರೆ. ಅದನ್ನು ಬಾವಿಲೂ ಈ ಥರ ಬಿಡ್ತೀವಿ ಕರ್ಪೂರನ. ಕೆಲವರು ಬೇಗನೆ ಮಾಡಿಬಿಟ್ಟು ಬೇಗನೆ ತೊಗೊಂಡೋಗ್ತಾರೆ. ನಮ್ಮದು ಸ್ವಲ್ಪ ಲೇಟ್ ಆಗಿತ್ತು ಸ್ನೇಹಿತರೆ. 2 ಗಂಟೆ ಮೇಲೆ ಯಾವಾಗಾದರೂ ಮಾಡ್ಬೋದು ನೋಡಿ. ಇದು ತಂಬಿಟ್ಟು ಆರತಿ ಮಾಡ್ತಿರೋದು. ಕೆಲವರು ಆರತಿ ಮೇಲೆ ತಂಬಿಟ್ಟು ಕಟ್ತಾರೆ, ಕೆಲವರು ಬಟ್ಟಲಿನಲ್ಲಿ ತಂಬಿಟ್ಟು ಮಾಡ್ತಾರೆ. ನಮ್ಮ ಕಡೆ ಈ ಥರ ಕುಂಭದಲ್ಲಿ ನಾವು ತಂಬಿಟ್ಟನ್ನ ರೆಡಿ ಮಾಡಿ ಕಟ್ಟಿರ್ತೀವಿ ಸ್ನೇಹಿತರೆ, ಮಡಿಕೆನಲ್ಲಿ. ಕೆಲವು ಕಡೆ ಸ್ನೇಹಿತರೆ ತಂಬಿಟ್ಟನ್ನ ಕೊಬ್ಬರಿ, ಕಡಲೆ ಬೀಜ, ಹುರ್ಗಡ್ಲೆ ಇದೆಲ್ಲ ಹಾಕಿ ರೆಡಿ ಮಾಡಿರ್ತಾರೆ. ಆದರೆ ನಮ್ಮ ಕಡೆ ಆ ಥರ ಎಲ್ಲ ಹಸಿ ಅಕ್ಕಿ ತಂಬಿಟ್ಟು ಅಂತೇಳಿ ಮಾಡ್ತಾರೆ. ಅದು ಅಕ್ಕಿ ಹಿಟ್ಟು ಮಾತ್ರನೇ ಯೂಸ್ ಮಾಡ್ತಾರೆ. ಬೆಲ್ಲ ಪಾಕ, ಅಕ್ಕಿ ಹಿಟ್ಟು ಅಷ್ಟೇ ಯೂಸ್ ಮಾಡಿ ಮಾಡ್ತಾರೆ. ದೇವ್ರಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ತುಪ್ಪ ಮತ್ತು ಒಳ್ಳೆಣ್ಣೆನೇ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇದು ಈ ಥರ ಮಾಡೋವಾಗ ಸ್ನೇಹಿತರೆ, ಇದನ್ನೆಲ್ಲ ನೀಟಾಗಿ ಫಿಟ್ನೆಸ್ ಆಗಿ ಸಿಕ್ಸ್ಬೇಕು. ಯಾಕೆಂದರೆ ಇದು ಏನಿಲ್ಲ ಅಂದ್ರೂ ಒಂದು 5ರಿಂದ 8 ಅವರ್ವರೆಗೂ ನೀಟಾಗಿರಬೇಕು. ಅತ್ತ ಅಳ್ಳಾಡಂಗಿಲ್ಲ. ಒಂದ್ಸರಿ ದೀಪ ಹಚ್ಚಿದ್ರೆ ಸೆಂಟ್ರಲ್ಲಿ ಆರಂಗಿಲ್ಲ. ಆ ಥರ ಮಾಡಿಟ್ಟಿರ್ತಾರೆ. ಸುತ್ತಲೂ ವಿಳ್ಯದೆಲೆ ಹಾಕಿ ಕವರ್ ಮಾಡಿರ್ತಾರೆ. ಇದನ್ನು ಮಾಡ್ತಾ ಇರೋದು ನನ್ನ ಸಿಸ್ಟರು, ನನ್ನ ಕೊನೆಯ ಸಿಸ್ಟರ್ ಇವಳು. ಇವನು ನನ್ನ ತಮ್ಮ. ಇದು ಮಸ್ತ್ ಗಟ್ಟಿಗಡಿಗೆ ಸೂಪರ್ ಆಗಿರುತ್ತೆ ನೋಡಿ. ನಾನು ವಿಡಿಯೋ ಮಾಡ್ತಾ ಇರೋದು ನೋಡ್ಬಿಟ್ಟು ನನ್ನ ತಮ್ಮ ಮಾಡ್ತಾ ಇರೋ ಕಾಮಿಡಿ ಇದು. ನನಗೆ 2 ತಂಗಿರು, ಒಬ್ಬ ತಮ್ಮ. ನನ್ನ ದೊಡ್ಡ ತಂಗಿ ಬಂದು ಅವ್ರೂರಲ್ಲೂ ಹಬ್ಬ ಇರೋ ಕಾರಣ ಅವಳು ಬಂದಿಲ್ಲ. ಸಿಡಿ ಹಬ್ಬ ಅಂತಂದರೆ ನಮ್ಮ ಮಳವಳ್ಳಿ ತಾಲೂಕಿನ ಒಂದು 20-30 ಹಳ್ಳಿಗೂ ಸಹ ಇದು ತುಂಬ ದೊಡ್ಡ ಹಬ್ಬ, ಫೇಮಸ್ ಹಬ್ಬ ಇದು. ಈ ಹಬ್ಬ ನಮ್ಮ ಸಿಸ್ಟರ್ ಮನೆಯಲ್ಲೂ ಕೂಡ ಇದೆ, ಅದಕ್ಕೆ ನಮ್ಮ ದೊಡ್ಡ ತಂಗಿ ಬಂದಿಲ್ಲ. ಇದು ಕೇವಲ 1-2 ಹಳ್ಳಿಗಳಿಗೆ ಸೀಮಿತವಾಗಿಲ್ಲ. ನಮ್ಮ ಇಡೀ ಮಳವಳ್ಳಿ ತಾಲೂಕಿನ ಸುಮಾರು ಹಳ್ಳಿಗಳಲ್ಲಿ ಈ ಥರ ಹಬ್ಬ ಮಾಡ್ತಾರೆ. ಈ ಥರ ಘಟ್ಟ ಮೆರವಣಿಗೆ ನಡೆಯುತ್ತೆ. ಮಳವಳ್ಳಿಲಿ ಘಟ್ಟ ಮೆರವಣಿಗೆ ನಡೆಯೋ ಸಮಯದಲ್ಲಿ ಹಳ್ಳಿಗಳಲ್ಲೂ ಸಹ ಘಟ್ಟ ಮೆರವಣಿಗೆ ಚೆನ್ನಾಗಿ ನಡೆಯುತ್ತೆ ಸ್ನೇಹಿತರೆ. ಮಳವಳ್ಳಿಲೆಲ್ಲ ಘಟ್ಟ ಮೆರವಣಿಗೆ ನಡೆಸಿ ಪಟ್ಲದಮ್ಮನ ದೇವಸ್ಥಾನ ಮುಂದೆ ಬಂದರೆ, ಇನ್ನು ಹಳ್ಳಿಗಳ ಕಡೆ ಎಲ್ಲ ಒಂದು ಜಾಗನ ಪ್ರತ್ಯೇಕವಾಗಿ ಮಾಡಿ ಅಲ್ಲಿ ಬಂದು ಪಟ್ಲದಮ್ಮನ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಅಲ್ಲೇ ಪೂಜೆ ಮಾಡಿ, ಅವ್ರು ತಂದಂಥ ಅನ್ನ ಆಹಾರ ಏನೇ ಇದ್ದರೂ ಸಹ ಅಲ್ಲಿ ಎಡೆ ಹಾಕಿ ನಮಸ್ಕಾರ ಮಾಡಿ, ಘಟ್ಟ ತಂದಿರೋರಿಗೆಲ್ಲ ಅಲ್ಲಿ ಎಲ್ಲ ಘಟ್ಟಗಳಿಗೆಲ್ಲ ನಮಸ್ಕರಿಸಿ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ. ಹಾಗೆ ಸ್ನೇಹಿತರೆ, ಇದು ನಮ್ಮ ತಾಲೂಕಲ್ಲಿ ನಡೆಯುವಂಥ ದೊಡ್ಡ ಹಬ್ಬ ಆಗಿರೋದ್ರಿಂದ ಈ ಹಬ್ಬಕ್ಕೆ ಯಾವುದೇ ಊರಲ್ಲಿದ್ದರೂ ಸಹ ಹೆಣ್ಮಕ್ಳು ಈ ಹಬ್ಬಕ್ಕೆ ಹಾಜರಾಗಿರ್ತಾರೆ. ಹಾಗೆ ಈ ಹಬ್ಬ ಇದು ಇನ್ನೊಂದು ವಿಶೇಷತೆ ಅಂದರೆ, ನಮ್ಮ ಜೊತೆ ಓದಿದವರು ಎಷ್ಟೆಷ್ಟೋ 5 ವರ್ಷ, 10 ವರ್ಷ, 20 ವರ್ಷ ಬ್ಯಾಚರೆಲ್ಲ ಈ ಟೈಮಲ್ಲಿ ಸಿಗ್ತೀವಿ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ. ಈ ಹಬ್ಬಕ್ಕೆ ಇದಕ್ಕೋಸ್ಕರನೇ ಹೋಗ್ಬೇಕು ಅನಿಸುತ್ತೆ. ಹಾಗೆ ಇದು ತವ್ರ ಮನೆ ಆದರೂ ಸಹ ಎಲ್ಲ ಹೆಣ್ಮಕ್ಳಿಗೂ ಈ ಥರ ಹಬ್ಬದಲ್ಲಿ ತವ್ರ ಮನೇಲಿ ಭಾಗಿಯಾಗೋದು ಅಂದರೆ ತುಂಬ ಇಷ್ಟ. ಹಾಗೆ ಈ ಸ್ನೇಹಿತರೆ, ಈ ಹಬ್ಬ ಒಂದು ಶುಕ್ರವಾರ ನಡೆದಂಥ ಹಬ್ಬ ಇದು. ಶುಕ್ರವಾರ ನೈಟು 9 ಗಂಟೆಯಿಂದ 10 ಗಂಟೆ ಮೇಲೆ ತೊಗೊಂಡೋದ್ವಿ ನಾವು ಘಟ್ಟ ಮೆರವಣಿಗೆ ಮಾಡಿಕೊಂಡು. ಅಲ್ಲಿ ಒಂದು ಜಾಗದಲ್ಲಿ ನಾವು ಪಟ್ಲದಮ್ಮ ಮತ್ತು ದಂಡಿನ ಮಾರಮ್ಮನ ಪೂಜೆ ಮಾಡಿ, ಅಲ್ಲಿ ಘಟ್ಟಗಳಿಗೆಲ್ಲ ಪೂಜೆ ಮಾಡಿ ಅಲ್ಲಿಂದ ನಾವು ವಾಪಸ್ ಹೊರಟಾಗ 12 ಗಂಟೆ ಆಗೋಗಿತ್ತು. ನಾವು ಮನೆಗೆಲ್ಲ ಬರೋಷ್ಟರಲ್ಲಿ 12:30 ಹತ್ರ ಆಗಿತ್ತು. ನೈಟೆಲ್ಲ ಇರುತ್ತೆ ಹಬ್ಬ ಇದು ಮಳವಳ್ಳಿ ಒಳಗಡೆ. ಬೇರೆ ಕಡೆ ಔಟ್ ಸೈಡೆಲ್ಲ ಚಿಕ್ಕ ಚಿಕ್ಕ ಹಳ್ಳಿಯಲ್ಲೆಲ್ಲ ಮಾಡುವಾಗ ಸ್ವಲ್ಪ ಬೇಗನೆ ಮುಗಿಸಿರ್ತಾರೆ ಹಬ್ಬನ. ಇದು ಬಂದು ಮಳವಳ್ಳಿಯಲ್ಲಿ ನಡೀತಾ ಇರುವಂಥ ಘಟ್ಟ ಮೆರವಣಿಗೆ. ಇದು ಸಹ ನೈಟೆಲ್ಲ ಸಾಗಿ ಬೆಳಿಗ್ಗೆ ಪಟ್ಲದೇವಮ್ಮನ ದೇವಸ್ಥಾನ ಮುಂದಗಡೆ ಬಂದು ಕೂರ್ತಾರೆ.
ಅಲ್ಲಿ ಎಲ್ಲ ಪೂಜೆ ಎಲ್ಲ ಸಲ್ಲಿಸಿ ಅಲ್ಲಿಂದ ಹೊರಡ್ತಾರೆ ಸ್ನೇಹಿತರೆ. ನೈಟೆಲ್ಲ ಈ ಥರ ಘಟ್ಟ ಮೆರವಣಿಗೆ ಆದಮೇಲೆ ಬೆಳಗಿನ ಜಾವ ಕೋಟೆ ಬೀದಿನಲ್ಲಿ ಸಿಡಿರಣ್ಣಂಗೆ, ದಂಡಿನ ಮಾರಮ್ಮನಿಗೆ, ಪಟ್ಲದಮ್ಮನಿಗೆ ಎಲ್ಲರಿಗೂ ಚೆನ್ನಾಗಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಪಟ್ಲದಮ್ಮ ಮತ್ತು ದಂಡಿನ ಮಾರಮ್ಮನ ಪುಟ್ಟದಾದಂತಹ ತೇರು ಮಾಡಿ ಆ ತೇರಲ್ಲಿ ಅಮ್ಮನವ್ರನ್ನ ಕೂರಿಸ್ಕೊಂಡು ಕರ್ಕೊಂಬರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ 46 ಅಡಿ ತಾವಸ ಮರದಲ್ಲಿ ರೆಡಿಯಾದಂತಹ ಸಿಡಿರಣ್ಣನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಪಟ್ಲದಮ್ಮನ ದೇವಸ್ಥಾನದ ಮುಂದ್ಗಡೆ ಈ ಥರ ಕರ್ಕೊಂಬರ್ತಾರೆ ಸ್ನೇಹಿತರೆ. ನಮ್ಮೂರಲ್ಲಿ ಸಿಡಿ ಹಬ್ಬ ಅಂದರೆ ಇದೆ. ಸಿಡಿರಣ್ಣನ ಈ ಥರ ಕರ್ಕೊಬಂದು ಹಣ್ಣು ಜಾನ ಹೊಡಿತೀವಿ. ನಮ್ಮ ಮಳವಳ್ಳಿ ತಾಲೂಕಿಗೆ ಸಿಡಿರಣ್ಣ ಅಂದರೆ ಫೇಮಸ್ಸು. ಈ ಹಬ್ಬದ ವಿಶೇಷದಲ್ಲಿ ಇದು ಒಂದು ವಿಶೇಷ. ಸಿಡಿರಣ್ಣನ ಪಟ್ಲದಮ್ಮನ ದೇವಸ್ಥಾನ ಮುಂದ್ಗಡೆ 3 ರೌಂಡ್ ಹೊಡಿಸ್ತಾರೆ. ನೋಡಕ್ ಮಾತ್ರ ಸಖತ್ತಾಗಿರುತ್ತೆ. 46 ಅಡಿ ಮರ ಅಂದ್ರೆ ಸುತ್ತ ಒಂದು ರೌಂಡ್ ಹೊಡೆದ್ರೆ ಇಮೇಜ್ ಮಾಡ್ಕೊಳ್ಳಿ, ನಿಮ್ಗೆ ಮೊಬೈಲ್ ಅಲ್ಲಿ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಅದನ್ನ ಡೈರೆಕ್ಟ್ ಆಗಿ ಎದುರು ನೋಡಿದಾಗ್ಲೇ ಅದ್ರ ಆನಂದ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮೂರ ಹಬ್ಬಕ್ಕೆ ನೀವು ಒಂದ್ಸಲ ಬನ್ನಿ. ಸಿಡಿ ಹಬ್ಬ ಆದಾಗ ಮುಂದೆನೆ ನಾನು ನೋಟಿಸ್ ಹಾಕ್ತೀನಿ. ನಮ್ಮೂರ ಹಬ್ಬಕ್ಕೆ ಬನ್ನಿ ಸ್ನೇಹಿತರೆ. ಒಳಗೆ ಈಚಿಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟಾಕು. ಇನ್ನು ಸ್ನೇಹಿತರೆ, ಹಬ್ಬ ಆದಮೇಲೆ ನಿಮಗೆ ಗೊತ್ತಿದೆ ಎಲ್ಲರ ಮನೆಗಳಲ್ಲೂ ನಾನ್ ವೆಜ್ ಸಖತ್ತಾಗಿ ಮಾಡ್ತಾರೆ. ಇನ್ನು ಈ ಹಬ್ಬದಲ್ಲಿ ದೇವ್ರಿಗೆ ಅಂತ ಅರ್ಕೆಗೆ ಕೋಳಿಗಳನ್ನ ಬಿಟ್ಟಿರ್ತಾರೆ, ಮರಿಗಳನ್ನ ಬಿಟ್ಟಿರ್ತಾರೆ. ಅದೆಲ್ಲವೂ ಸಹ ದೇವ್ರಿಗೆ ಅರ್ಪಿಸ್ತಾರೆ. ಅರ್ಪಿಸ್ಬಿಟ್ಟು ಇನ್ನು ಬಂದವ್ರಿಗೆ, ನೆಂಟರಿಷ್ಟರಿಗೆ, ಬಂಧು ಬಾಂಧವ್ರಿಗೆ ಎಲ್ರಿಗೂ ಸಹ ನಾನ್ ವೆಜ್ ಮಾಡಿ ಹಾಕೋದು, ಇದು ಸಹ ಒಂದು ಹಬ್ಬದ ವಿಶೇಷ. ಎಲ್ಲ ಟೋಪಿನೇ ಇಲ್ವಲ್ಲ ಇದೆ. ನಾನೊಂದು ಜಾಕೆಟ್ ತಗೋಬೇಕು ಡ್ರೆಸ್ ಮೇಲೆ. ಇನ್ನು ಎಲ್ಲರೂ ನಾನ್ ವೆಜ್ ತಿನ್ಕೊಂಡು ಸಾಯಂಕಾಲ ಮತ್ತೆ ಜಾತ್ರೆಗೆ ಹೋಗಿದ್ದೀವಿ. ಎಲ್ಲರೂ ಊಟ ಮುಗಿಸ್ಕೊಂಡು ಎಲ್ಲರೂ ತಂಪತ್ತಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ. ಮಧ್ಯಾಹ್ನ ಅಂತೂ ಹೆವಿ ಬಿಸಿಲಿತ್ತು. ಅದಕ್ಕೆ ನೋಡಿ ಸ್ನೇಹಿತರೆ, ನೈಟಲ್ಲಿ ಲೈಟಿಂಗ್ಸ್ ಎಲ್ಲ ಸಖತ್ತಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಈ ವರ್ಷ ಅಂತೂ 2026ನೇ ಇಸ್ವಿ ನೆನಪು ಮಾಡ್ಕೊತ ವರ್ಷ ಇದು. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಸ್ ಎಲ್ಲ ಮರಗಳಿಗೆಲ್ಲ ಸಖತ್ತಾಗಿ ಕಟ್ಟಿದ್ದಾರೆ. ಡೇ ಟೈಮಲ್ಲಿ ಬಂದರೆ ಸಿಡಿರಣ್ಣನ ನೋಡ್ಬೋದಿತ್ತು. ಸಿಡಿರಣ್ಣನ ಅಲ್ಲಿ ಸಿಡಿರಣ್ಣ ಬಂದ ತಕ್ಷಣ ಸಿಡಿ ಮರದಿಂದ ತೆಗೆದು ಬಿಡ್ತಾರೆ. ನಂದಿ ಇಲ್ಲಿ ಇನ್ನು ಈ ಸಿಡಿ ಹಬ್ಬದಲ್ಲಂತೂ ನನ್ನ ಮಗ ತುಂಬಾನೇ ಖುಷಿಪಟ್ಟ. ನಮ್ಮ ಜೊತೆ ನಮ್ಮ ಮಗನೂ ಸಹ ತುಂಬ ಖುಷಿಪಟ್ಟು ಎಂಜಾಯ್ ಮಾಡ್ದ, ಕುಣಿತಾ ಇದ್ದ ಹಂಗೆ. ಇನ್ನು ಜಾತ್ರೆಲಿ ಒಂದು ಮ್ಯೂಸಿಕ್ ಬರ್ತಾ ಇತ್ತು. ಅದು ನನ್ನ ತುಂಬ ಫೇವ್ರೆಟ್ ಮ್ಯೂಸಿಕ್ ಆಗಿತ್ತು. ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇದ್ದ. ಈ ವಿಡಿಯೋನ ಡೈರೆಕ್ಟಾಗಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ, ಆದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಕ್ರಾಸ್ ಮಾಡ್ದಂಗೆ ಆಗುತ್ತೆ. ಹಾಗೆ ಸ್ನೇಹಿತರೆ, ಶುಕ್ರವಾರ ನೈಟು ಘಟ್ಟ ಮೆರವಣಿಗೆ ಇತ್ತು. ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಇವಾಗ ಶನಿವಾರನೂ ಸಹ ಸರಿಯಾಗಿ ನಿದ್ದೆ ಆಗಿಲ್ಲ. ಯಾಕೆಂದರೆ 11 ಗಂಟೆ ಇಲ್ಲಿ ಜಾತ್ರೆನಲ್ಲಿ 11 ಗಂಟೆ ಆಗೋಗಿತ್ತು. ಇದು ನೆಕ್ಸ್ಟ್ ಡೇ ಭಾನುವಾರ. ನೋಡಿ, ಇವಾಗೂ ಅಷ್ಟೇ ಜಾತ್ರೆ ಇದೆ ಕಂಟಿನ್ಯೂಸ್ ಆಗಿ. ನಮ್ಮೂರಿನ ಜಾತ್ರೆ ಬಗ್ಗೆ ಹೇಳ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ. ನೋಡಿದ್ರಲ್ಲ ಸ್ನೇಹಿತರೆ ನನ್ನ ವಿಡಿಯೋನ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಮ್ಮ ಮಳವಳ್ಳಿ ಬಗ್ಗೆ ಗೊತ್ತಿರೋರು, ನಮ್ಮ ಮಳವಳ್ಳಿ ಸಿಡಿ ಹಬ್ಬದ ಬಗ್ಗೆ ಗೊತ್ತಿರೋರು, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು. ನನಗೆ ಗೊತ್ತಿರೋಂಥ ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ.